ಅದಕ್ಕೆ ಇವೆಲ್ಲ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಯಾರು ನಂಬಕ್ಕೆ ಹೋಗ್ಬೇಡಿ. ಯಾವ ಕರ್ಮನೂ ಇಲ್ಲ, ಯಾವ ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮದಲ್ಲೂ ಇಲ್ಲ. ಈ ಜನ್ಮದಲ್ಲಿ ಏನಾಯ್ತು ಅನ್ನೋದೇ ಬಹಳ ಮುಖ್ಯ. ಈಗ ನಾವು ಬದುಕಿದೀವಲ್ಲ, ನಾವೇನ್ ಮಾಡೋದು ಅನ್ನೋದು ಬಹಳ ಮುಖ್ಯ. ಮತ್ತೆ ನಮ್ಮ ಹಿಂದಿನವ್ರು ಏನ್ ಮಾಡೋದು ಅಂತಕ್ಕಂಥದ್ದು ಮುಖ್ಯ. ನಾ ಹಿಂದಿನ ಜನದಲ್ಲಿ ಹಿಂಗಾಗ್ಬಿಟ್ಟಿದ್ದಿ, ಹಂಗಾಗ್ಬಿಟ್ಟಿದ್ದಿ, ಇಲ್ಲ ನೀನು ಈ ಥರದೆಲ್ಲ ಪಾಪದ ಕೆಲಸ ಮಾಡ್ಬಿಟ್ಟಿದೆ, ಮುಂದೆ ನಾಯಿ ಆಗ್ಬಿಟ್ಟಿರ್ತೀಯ, ನರಿ ಆಗ್ಬಿಟ್ಟಿರ್ತೀಯ, ಏನೋ ಕೋಳಿ ಆಗ್ಬಿಟ್ಟಿರ್ತೀಯ, ಎಲ್ಲ ಬರೀ ಸುಳ್ಳು ಬಂಕ, ಯಾವೂ ಇಲ್ಲ. ಇದನ್ನೇ ವಿರೋಧ ಮಾಡೋದು ಬಸವರಾಜ. ಟೋಟಲಿ ದಿಸ್ ಕರ್ಮ ಸಿದ್ಧಾಂತ ವಾಸ್ ರಿಜೆಕ್ಟೆಡ್ ಬೈ ಬಸವಾದಿ ಶರಣರು. ಇದು ನಾನು ಹೇಳೋದಲ್ಲ, ಬಸವಾದಿ ಶರಣರು ಹೇಳಿದಂತ ಮಾತು. ಈಗ ನಾವು ಹೇಳಿದ್ರೆ ಏನು ಹೇಳಿದ್ರು ಕೂಡ ಅದು ಬಹಳ ಕಾಂಟ್ರವರ್ಸಿ ಆಗ್ಬಿಟ್ಟು ಅಂತ ನೋಡಿ, ನಾನು ಹೇಳೋದಲ್ಲ. ನಾನು ಹೇಳ್ತೀನಿ, ಅದೇನು ಅನುಮಾನ ಇಲ್ಲ. ನಾನು ಕರ್ಮ ಸಿದ್ಧಾಂತ ನಂಬ್ಕೊಂಡೇ ಇಲ್ಲ. ನೀನೇನು ನಂಬಿರ್ತೀಯ? ಅದಕ್ಕೆ ನಾವೆಲ್ಲರೂ ಕೂಡ ಇಂಥ ಜಾತ್ರಾ ಮಹೋತ್ಸವಗಳಲ್ಲಿ ಜಾತ್ರಾ ಮಹೋತ್ಸವಗಳಲ್ಲಿ ಇದು ಜಾತ್ರೆ ಮಾಡೋದು ಯಾಕಂದ್ರೆ ಈ ತರ ಕಾಂಗ್ರಿಗೇಷನ್ ಆಫ್ ಪೀಪಲ್ ಬದುಕನ್ನು ಅರ್ಥ ಮಾಡ್ಕೋಬೇಕು. ನಾವು ಮನುಷ್ಯ, ನಮಗೆ ಈ ಮನುಷ್ಯ ಜೀವನ ಸಿಕ್ಕಿರೋದೇ ಒಂದು ದೊಡ್ಡ ಪುಣ್ಯ. ನಮಗೆ ಈ ಸಾವು, ಹುಟ್ಟು ಸಾವು ನಡುವೆ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಒಮ್ಮೆ ಒಂದ್ಸಾರಿ ನಮ್ಮ ಬದುಕನ್ನ ಅವಲೋಕನ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಬದುಕನ್ನ ಅವಲೋಕನ ಮಾಡ್ಕೋಬೇಕು. ನನ್ನ ಬದುಕು ಸಾರ್ಥಕ ಆಗಿದೆಯಾ ಇಲ್ವಾ? ಆ ಸಾರ್ಥಕ ಬದುಕನ್ನ ಬದುಕದೆ ನಮ್ಮೆಲ್ಲರ ಕರ್ತವ್ಯ ಆಗ್ಬೇಕು. ಅದಕ್ಕೋಸ್ಕರನೇ ಇಂಥ ಜಾತ್ರಾ ಮಹೋತ್ಸವದ ಮೂಲಕ ಜನರಲ್ಲಿ ಇವತ್ತೆಲ್ಲರನ್ನು ಯಾಕೆ ಕರೀತಾರೆ ಸ್ವಾಮೀಜಿಯವರು? ಸಾಹಿತಿಗಳನ್ನ ಕರೀತಾರೆ, ವಿಜ್ಞಾನಿಗಳನ್ನ ಕರೀತಾರೆ, ರಾಜಕಾರಣಿಗಳನ್ನ ಕರೀತಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲ ಕಲಿಸ್ತಾರೆ. ಅನೇಕ ವಿಚಾರಗಳ ಮೇಲೆ ವಿಚಾರ ಸಂಕಿರಣಗಳಾಗ್ತವೆ, ವಿಚಾರ ತಿಳಿಸ್ತಕ್ಕಂಥ ಕೆಲಸಗಳಾಗ್ತವೆ. ಇವೆಲ್ಲ ಕೂಡ ನಮ್ಮ ಜನರು ತಲುಪಲಿ, ಜನರು ಚಿಂತನಾಶೀಲರಾಗ್ಲಿ, ವಿಚಾರಶೀಲರಾಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡ್ತಾರೆ. ಅದ್ರ ಜೊತೆಗೆ ಮನೋರಂಜನೆಯೂ ಇರ್ಬೇಕಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೇಕಲ್ಲ, ಅದಕ್ಕೆ ಅವನು ಕೂಡ ಮಾಡ್ತಾರೆ. ಕೃಷಿ ಮೇಳ ಮಾಡ್ತಾರೆ. ಯಾಕೆ ಕೃಷಿ ಮೇಳ ಮಾಡ್ತಾರೆ? ಇವತ್ತು ಕೃಷಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಆವಿಷ್ಕಾರಗಳು, ಬೆಳವಣಿಗೆಗಳು ಜನರು, ರೈತರು ತಲುಪಬೇಕಲ್ಲ. ಹೊಸ ತಳಿಗಳಿರ್ಬೋದು, ಹೊಸ ವೈಜ್ಞಾನಿಕ ಬೆಳವಣಿಗೆಗಳಿರ್ಬೋದು, ಹೊಸ ಕೃಷಿ ಪದ್ಧತಿಗಳಿರ್ಬೋದು, ಇವೆಲ್ಲ ಜನರಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಕೃಷಿ ಇವತ್ತು ರೈತಾಪಿ ವರ್ಗ, ಇವತ್ತು ಬಹಳ ಜನ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಕೃಷಿ ಬಿಟ್ಬಿಡ್ತಾ ಇದ್ದಾರೆ. ನೀವು ಹಳ್ಳಿಗೆ ಹೋಗಿ ಯುವಕರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈಗ ಎಲ್ಲ ವೃದ್ಧಾಶ್ರಮಗಳಾಗಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಎಲ್ಲ ವಯಸ್ಸಾದವ್ರು ಜಾಸ್ತಿ ಇರೋರು ಹಳ್ಳಿಗೆ. ಎಲ್ಲ ಹುಡುಗರೆಲ್ಲ ಪಟ್ಟ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೃಷಿ ಮತ್ತೆ ಜನರಲ್ಲಿ ಅದು ಒಂದು ಲಾಭದಾಯಕ ಆಗಬೇಕು ಅನ್ನೋದು ಬಹಳ ಮುಖ್ಯ. ಕೃಷಿ ಕ್ಷೇತ್ರ ಲಾಭದಾಯಕ ಆಗದೆ ಹೋದ್ರೆ ಕೃಷಿ ಬಿಟ್ಬಿಡ್ಬೇಕಾಗ್ತದೆ. ಅದಕ್ಕೆ ನಾನು ಈ ಅನ್ನ ಇದೆಯಲ್ಲ ಬಹಳ ಮುಖ್ಯ. ಮನುಷ್ಯನಿಗೆ ಇಷ್ಟೆಲ್ಲ ಕಸರತ್ತು ನಡೆಸೋದು ಯಾಕಪ್ಪ? ಸುಳ್ಳು, ಪೊಳ್ಳು, ಕಳ್ತನ, ಮೋಸ, ದಗಾಯಿತಿ ಇವೆಲ್ಲ ಮಾಡೋದು ಯಾಕೆ? ಹೊಟ್ಟೆಗಾಗಿ,
ಏನು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ದಾಸರು ಅಲ್ವಾ? ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾರು ಹಸುದು ಮಲಗಬಾರದು ಅಂತೇಳಿ ಫ್ರೀಯಾಗಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡೋದು ಯಾರು ಹಸುಬಾರದು ಮಲಗಬಾರದು, 2 ಹೊತ್ತು ಊಟ ಸಿಕ್ಲೇಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದಕ್ಕೋಸ್ಕರ ಇದು ಮಾಡೋದು, ಖುಷಿಗೆ ಅನೇಕ ಕೆಲಸಗಳು ಮಾಡೋದು. ಇವತ್ತು ಕೇಂದ್ರ ಸರ್ಕಾರ 5 ಎಕರೆ ಒಳಗಡೆ ಇರೋರಿಗೆ 6,000 ರೂಪಾಯಿ ನಾವು ಬ್ಯಾಂಕ್ಗೆ ಹಾಕೊಡ್ತೀವಿ ಅಂತ ಹೇಳಿದವಲ್ಲ, ಇದನ್ನ ನಾನು 18-19 ಬಜೆಟ್ನಲ್ಲೇ ಘೋಷಣೆ ಮಾಡಿದ್ದೀನಿ. ಅದರಲ್ಲೇ ಘೋಷಣೆ ಮಾಡಿದ್ದೀನಿ. 10,000 ರೂಪಾಯಿವರೆಗೆ ಅವ್ರ ಬ್ಯಾಂಕ್ ಅಕೌಂಟ್ಗಳಿಗೆ ಹಾಕಬೇಕು ಅಂತೇಳಿ ರೈತ ಬೆಳಕು ಅಂತಕ್ಕಂಥ ಕಾರ್ಯಕ್ರಮವನ್ನು ನಾನು ಈಗಾಗಲೇ ಘೋಷಣೆ ಮಾಡಿದ್ದೆ. ಈಗ ಸದ್ಯ ಬಹಳ ಸಂತೋಷ, ಕೇಂದ್ರ ಸರ್ಕಾರದವರು ನನ್ನ ಬಜೆಟ್ ಕಾಪಿ ಮಾಡೋರು. ರೈತ ಅನ್ನದಾತ, ಅವನಿಗೋಸ್ಕರವಾಗಿ ನಾವು ಕೆಲಸಗಳನ್ನು ಮಾಡ್ಬೇಕಾಗ್ತದೆ. ಅದಕ್ಕೆ ನಾನು ಬಡ್ಡಿ ಇದ್ದೇನೆ ಸಾಲ ಕೊಡೋದು, ಕೃಷಿ ಹೊಂಡಗಳನ್ನು ಮಾಡಿಸೋದು, ಅಕ್ಕಿ ಪುಕ್ಕಾಟಿಯಾಗಿ ಕೊಡೋದು, ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಡೋದು, ಇವೆಲ್ಲ ಯಾಕೆ ಮಾಡೋದ್ರೆ ಸ್ವಲ್ಪ ಕೃಷಿ ಲಾಭದಾಯಕ ಆಗಲಿ ಅಂತ. ಅದೇನೇ ಇರಲಿ, ನನಗೆ ನೀವೆಲ್ಲ ಕೊಟ್ಟಿದ್ದಂತ ಅವಕಾಶದಿಂದ ಮಾಡೋಕ್ಕಾಯ್ತು. ಅದಕ್ಕೆ ನಾನು ವರ್ಣ ಕ್ಷೇತ್ರದ ಜನರ ಈ ಆಶೀರ್ವಾದವನ್ನ ನಾನು ಎಂದೆಂದಿಗೂ ಮರೆಯಲ್ಲ ಅಂತಕ್ಕಂಥದ್ದು. ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿಸ್ಬಿಟ್ರು. ನನಗೆ ಅಲ್ಲೋಗಿ ಬಾದಾಮಿ ಜನ ನನಗೆ ಆಶೀರ್ವಾದ ಮಾಡಿದ್ರು. ಬಹುಶಃ ಇಲ್ಲಿ ನಿಂತಿದ್ರು ಆಶೀರ್ವಾದ ಮಾಡೇ ಮಾಡ್ತೀವಿ. ಅದೇನೇ ಇರಲಿ, ನಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ಜಾತ್ರೆ ಮೂಲಕ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಜಾಗೃತಿಯನ್ನ ಜನರಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನ ಸುತ್ತೂರು ಸುಕ್ಷೇತ್ರ ಮಾಡ್ತಾ ಇದೆ. ಅವರ ನೇತೃತ್ವವನ್ನು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಂಡು ಈ ಕ್ಷೇತ್ರವನ್ನು ಇನ್ನೂ ಮೇಲಕ್ಕೆ ಎತ್ತರಕ್ಕೆ ಕೊಂಡೋಗ್ತಕ್ಕಂಥ ಪ್ರಯತ್ನ, ಇದರ ಸೇವಾ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತಾರ ಮಾಡ್ತಕ್ಕಂಥ ಕೆಲಸವನ್ನು ಅವರು ಈಗಾಗಲೇ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಇನ್ನೂ ಕೂಡ ಅವರ ಈ ಸೇವಾ ಕ್ಷೇತ್ರದಲ್ಲಿ ಇನ್ನು ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತೇಳಿ ಆಸೆ. ಈ ಜಾತ್ರಾ ಮಹೋತ್ಸವ 6 ದಿನಗಳ ಕಾಲ ನಡೀತದೆ. ನಾನು ಕೊನೆಯ ದಿನ ಬರಬೇಕಾಗಿತ್ತು, ಸಮಾರೋಪ ಭಾಷಣ ಮಾಡಕ್ಕೆ ಬರಬೇಕಾಗಿತ್ತು. ಅದಕ್ಕೆ ಸ್ವಾಮೀಜಿಯವ್ರಿಗೆ ಹೇಳಿದೆ, ಇಲ್ಲ 6ನೇ ತಾರೀಕು ಗವರ್ನರ್ಸ್ ಅಡ್ರೆಸ್ ಇದೆ, ಅಸೆಂಬ್ಲಿ ಇದೆ, ಅದಕ್ಕೆ ಬರೋಕ್ಕಾಗಲ್ಲ, 2ನೇ ತಾರೀಕಿಗೆ ಬಂದು ಹೊರಟೋಗ್ತೀನಿ ಅಂತೇಳಿ ಬಂದೆ. ಹಾಗಾಗಿ ಇವತ್ತು ಬಂದು ನಿಮ್ಮನ್ನೆಲ್ಲ ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.